ಆತ್ಮೀಯ ಗಗನ ಚಾನಲ್ ವೀಕ್ಷಕ ಬಂಧುಗಳೆಲ್ಲರಿಗೂ ಶುಭೋದಯ. ಪ್ರಿಯ ವೀಕ್ಷಕ ಬಂಧುಗಳೇ, ನಿತ್ಯ ಭವಿಷ್ಯವೆಂಬ ಆಧ್ಯಾತ್ಮಿಕ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ, ಸುಸ್ವಾಗತ. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಶ್ರೀಪಾದಂಗಳವರ ಶುಭ ಆಶೀರ್ವಾದದೊಂದಿಗೆ ಅನ್ವಿತ್ಯನು ಶ್ರೀಮದ್ ಭಾಗವತವನ್ನು ಹೇಳುತ್ತಾ ಇದೆ. ಈ ವಿಷಯ ತಮಗೆಲ್ಲರಿಗೂ ವಿದಿತವೇ. ನಿನ್ನೆಯ ತನಕ ಈ ಒಂದು ಜಮದಗ್ನಿ ಮಹರ್ಷಿಗಳ ಹಾಗೂ ರೇಣುಕಾದೇವಿಯ ಉದರದಲ್ಲಿ ಸಾಕ್ಷಾತ್ತು ಶ್ರೀಹರಿಯು ಪರಶುರಾಮ ಅವತಾರವನ್ನು ತಾಳಿ ಬರುತ್ತಾರೆ ಎನ್ನುವಂತಹ ವಿಷಯದ ತನಕ ಹೇಳಲಾಗಿತ್ತು. ಅವರು ಬಂದು ಯಾವ ಕಾರ್ಯವನ್ನು ನಿರ್ವಹಣೆ ಮಾಡುತ್ತಾರೆ ಅದರ ಬಗ್ಗೆ ಇನ್ನೂ ಚಿಂತನೆಯನ್ನು ಮಾಡೋಣ ಎನ್ನುವಂತಹ ಮಾಹಿತಿಯನ್ನು ಕೂಡ ಹೇಳಲಾಗಿತ್ತು. ಅದೇ ಪ್ರಕಾರವಾಗಿ ಹೇಳುವುದಾದರೆ, ಈ ಒಂದು ಶುಕಾಚಾರ್ಯರು ಪರೀಕ್ಷಿತ್ ರಾಜರಿಗೆ ಬೋಧನೆಯನ್ನು ಮಾಡುತ್ತಾ ಇದ್ದಾರೆ. ಅದಕ್ಕೆ ಮೊದಲಾಗಿ ಪರೀಕ್ಷಿತ್ ರಾಜರು ಕೇಳುತ್ತಾ ಇದ್ದಾರೆ ಏನೆಂದು, ಜ್ಞಾನಿಗಳೇ, ಕ್ಷತ್ರಿಯರ ಯಾವ ಅಪರಾಧಕ್ಕಾಗಿ ಪರಶುರಾಮರು ಅವರ ಕುಲವನ್ನು ಧ್ವಂಸ ಮಾಡಿದರು ಎನ್ನುವಂತಹ ಪ್ರಶ್ನೆಯನ್ನು ಕೇಳುತ್ತಾ ಇದ್ದಾರೆ. ಮಹನೀಯರೇ, ತಾವು ಹೇಳ್ತಾ ಇದ್ದೀರಿ ಸತ್ಯ. ಪರಶುರಾಮ ದೇವರು ಅವತಾರವನ್ನು ತಾಳಿ ಬಂದು ಈ ಕ್ಷತ್ರಿಯ ಒಂದು ಯಾವ ಅಪರಾಧಕ್ಕಾಗಿ ಅವರ ಕುಲವನ್ನೇ ಧ್ವಂಸವನ್ನು ಮಾಡಲು ಆರಂಭ ಮಾಡಿದ್ದಾರೆ, ಕಾರಣ ಏನು ಎನ್ನುವಂತಹ ವಿಷಯವನ್ನು ಕೇಳಿದಾಗ ಶುಕಾಚಾರ್ಯರು ಹೇಳುತ್ತಾ ಇದ್ದಾರೆ, ರಾಜನೇ ಕೇಳು, ಶ್ರೀಹರಿಯು ಮುಖ್ಯತಃ ಭೂಭಾರರಾಗಿ ಬಾಳುವ ಕ್ಷತ್ರಿಯ ಕುಲೋತ್ಪನ್ನರನ್ನು ನಾಶ ಮಾಡುವ ಉದ್ದೇಶದಿಂದ ಯುಕ್ತನಾಗಿ ಅವತರಿಸಿದನು. ಕ್ಷತ್ರಿಯರ ನಾಶ ಪ್ರಾರಂಭವಾಗಲು ಒಂದು ಘಟನೆಯ ಕಾರಣವಾಯಿತು. ಅದು ಏನು ಎಂದರೆ, ಹೃದಯ ರಾಜ್ಯದ ರಾಜನಾದಂತಹ ಹೈಹಯ ರಾಜ್ಯದ ರಾಜನಾದ ಕಾರ್ತ್ಯವೀರ್ಯಾರ್ಜುನನು ಶ್ರೀ ದತ್ತಾತ್ರೇಯನನ್ನು ಭಜಿಸಿ ತಪಸ್ಸು ಮಾಡಿ ಅವನಿಂದ ಯೋಗ ವಿದ್ಯೆ ಕಲಿತುಕೊಂಡನು. ಕಾರ್ತ್ಯವೀರ್ಯಾರ್ಜುನನಿಗೆ ಒಂದು 1000 ಕೈಗಳಿದ್ದವು. ಮಹಾಬಲಿಷ್ಠನಾದ ಅವನು ಯೋಗಿಗಳ ಓಜ ಹಾಗೂ ಕ್ಷತ್ರಿಯರಿಗೆ ಅವಶ್ಯಕವಾದ ಸಾಮರ್ಥ್ಯದ ತೇಜದಿಂದ ಯುಕ್ತನಾಗಿ ನರಪುಂಗವನಂತೆ ಕಾಣುತ್ತಿದ್ದನು. ಸುಂದರ ಪುಷ್ಪಗಳಿಂದ ಗುತ್ತು ಗುತ್ತಾಗಿ ಹಣಿದು ಮಾಲೆಯನ್ನು ಕೊರಳಿನಲ್ಲಿ ಧರಿಸಿದವನಾಗಿ, ಶಿರದ ಮೇಲೆ ಉತ್ತಮ ವಜ್ರಗಳನ್ನು ಇಟ್ಟುಕೊಂಡು ಸುಶೋಭಿತನಾಗಿ ಕಿರೀಟವನ್ನು ಧರಿಸಿದವನಾಗಿ, ಇಂದ್ರನ ಐರಾವತದ ಬಲಿಷ್ಠವಾದ ಸುಂದರವಾದ ಸೊಂಡೆಗಳಿಂದ 1000 ಕೈಗಳಿಂದ ಯುಕ್ತನಾಗಿ ಸಹಸ್ರ ಸ್ತ್ರೀಯರಿಂದ ಸುತ್ತುವರಿಯಲ್ಪಟ್ಟವನು ಇರುತ್ತಿದ್ದರೂ, ಕಾರ್ತ್ಯವೀರ್ಯಾರ್ಜುನನು ಒಂದು ಸಲ ನರ್ಮದಾ ನದಿಯಲ್ಲಿ ಸ್ನಾನ ಮಾಡಲು ಹೋಗಿ ಸರೋವರವನ್ನು ಹೊಕ್ಕಾಗ ಅವನ ಸುತ್ತಲಿನ ಅನೇಕ ಸ್ತ್ರೀಯರು ಸರೋವರವನ್ನು ಪ್ರವೇಶಿಸಿದರು. ಮದ ಗಜದ ಸುತ್ತಲೂ ಕೆಂದಾವರೆ ಬೆಳೆದಾವರೆ ಸುತ್ತುವರಿದು ದಟ್ಟವಾಗಿ ನಿಂತಂತೆ ಕಂಡರು. ರಾಜನ ಸಂಗಡ ಅವರೆಲ್ಲರೂ ಜಲಕ್ರೀಡೆಯಲ್ಲಿ ಮಗ್ನರಾದರು. ಕಾರ್ತ್ಯವೀರ್ಯಾರ್ಜುನನು 1000 ಕೈಗಳಿಂದ ಏಕಕಾಲಕ್ಕೆ ಅನೇಕ ಸ್ತ್ರೀಯರ ಮೇಲೆ ನೀರು ಚಿಮುಕಿಸಿದಾಗ, ಸ್ತ್ರೀಯರು ತಮ್ಮ ಕೋಮಲ ಕೈಗಳಿಂದ ಪ್ರತಿಯಾಗಿ ಚಿಮುಕಿಸುತ್ತಾ ಇದ್ದರು. ಈ ರೀತಿ ಕ್ರೀಡೆಯಲ್ಲಿ ಮಗ್ನನಾದ ರಾಜನು ನರ್ಮದಾ ನದಿಯ ಪ್ರವಾಹವನ್ನು ತಡೆದು ಬಿಡಲು ಮನಸ್ಸು ಮಾಡಿ ತನ್ನ ಕೈಗಳಿಂದಲೇ ಪ್ರವಾಹವನ್ನು ನಿರ್ಬಂಧಿಸಿದಾಗ, ನರ್ಮದೆಯು ಭಯಗ್ರಸ್ತಳಾಗಿ ಹಿಂದೆ ಸರಿದು ಭಯವನ್ನು ಉದರದಲ್ಲಿ ತುಂಬಿಕೊಳ್ಳುತ್ತಾ ಮೇಲೆ ಏರತೊಡಗಿದಳು. ಮುಂದೆ ಹೋಗಲು ಮಾರ್ಗವಿರದಿದ್ದರಿಂದ ದಂಡೆಗಳನ್ನು ಅತಿಕ್ರಮಿಸಿ ಭೂಪ್ರದೇಶವನ್ನು ವ್ಯಾಪಿಸಿದಳು. ದಂಡೆಯ ಮೇಲೆಲ್ಲ ನೀರೇ ನೀರಾಯಿತು. ಅಲ್ಲಿ ರಾವಣನು ತನ್ನ ಸೈನ್ಯದೊಡನೆ ತಳವೂರಿದ್ದನು. ಮಾರ್ಗಚ್ಯುತನಾಗಿ ಅನಿರೀಕ್ಷಿತವಾಗಿ ಹರಿದು ಬಂದ ನರ್ಮದೆಯ ನೀರನ್ನು ನೋಡಿ ರಾವಣನು 10 ತಲೆಗಳಲ್ಲಿ ಏಕಕಾಲಕ್ಕೆ ಕ್ರೋಧವನ್ನು ಧರಿಸಿ ಧನುರ್ಬಾಣಗಳನ್ನು ಸ್ವೀಕರಿಸಿ ನದಿಯ ಮಧ್ಯದಲ್ಲಿಯ ಕಾರ್ತ್ಯವೀರ್ಯಾರ್ಜುನನ ಮೇಲೆ ತೀಕ್ಷ್ಣ ಬಾಣಗಳನ್ನು ಪ್ರಯೋಗಿಸಿದನು. ಆಗ ಕಾರ್ತ್ಯವೀರ್ಯಾರ್ಜುನನು ಆ ದಶಮುಖನೆಂಬ ಮಂಗನನ್ನು ದಾರದ ಬಲೆಯಿಂದ ಬೇಟೆಗಾರನು ಕಪಿಯನ್ನು ಬಂಧಿಸುವಂತೆ ತನ್ನ ಅನೇಕ ಕೈಗಳಿಂದ ನಿರ್ಮಿತವಾದ ಬಲೆಯನ್ನು ಬಂಧಿಸಿದನು.
ನಂತರ ರಾವಣನನ್ನು ಹೀಯಾಳಿಸಿ ಮಹಿಷ್ಮತಿ ಎಂಬಲ್ಲಿ ಕಾರಾಗೃಹದಲ್ಲಿ ಕೂಡಿ ಹಾಕಿ ಕಾಲಾಂತರದಲ್ಲಿ ಅವನನ್ನು ಬಿಟ್ಟು ಬಿಟ್ಟನು. ಇಂತಹ ಬಲಾಢ್ಯನಾದ ಕಾರ್ತಿವೀರ್ಯಾರ್ಜುನು ಒಮ್ಮೆ ಬೇಟೆಗೆಂದು ಹೋಗಿ ತನ್ನ ಸಂಗಡಿಗರಿಂದ ಕೂಡಿಕೊಂಡು ಅರಣ್ಯ ಮಧ್ಯದಲ್ಲಿ ಅನೇಕ ಹಿಂಸ ಪ್ರಾಣಿಗಳನ್ನು ಮರ್ದಿಸುತ್ತಾ ಹೊರಟನು. ನಂತರ ಜಮದಗ್ನಿ ಋಷಿಗಳ ಆಶ್ರಮವನ್ನು ಕಂಡು ಅಲ್ಲಿ ಹೋದನು. ಅಲ್ಲಿ ಹೋಗಿ ಏನು ಮಾಡಿದ? ಋಷಿಗಳೇ, ನಾನ್ಯಾರು ಎಂದು ಹೇಳುವ ಅಗತ್ಯವಿದ್ದಂತೆ ಇಲ್ಲ ಎಂದು ಕಾಣುತ್ತದೆ. ಇವರೆಲ್ಲರೂ ನನ್ನ ಸೈನಿಕರು ಎಂಬ ರಾಜನ ಮಾತುಗಳನ್ನು ಕೇಳಿ ಋಷಿಗಳು ಅವನನ್ನು ಸತ್ಕರಿಸಿದರು ಹಾಗೂ ಊಟ ಮಾಡಿಕೊಂಡು ಹೋಗು ಎಂದು ಹೇಳಿದರು. ಆಗ ರಾಜನು, ತಾವು ಆಶ್ರಮವಾಸಿಗಳು, ನಾವು ರಾಜರು, ನಮಗೆ ರಾಜೋಚಿತವಾದ ಆಹಾರವು ನಿಮ್ಮಲ್ಲಿ ಹೇಗೆ ಲಭ್ಯವಾದೀತು ಎಂದನು. ಆದರೆ ಋಷಿಗಳ ಆಗ್ರಹದ ಮೂಲಕ ಒಪ್ಪಿ ಊಟಕ್ಕೆ ಕುಳಿತನು. ಋಷಿಗಳು ತಮ್ಮಲ್ಲಿದ್ದ ಕಾಮಧೇನುವಿನ ಸಹಾಯದಿಂದ ರಾಜನಿಗೆ ಯೋಗ್ಯವಾದ ಆಹಾರವನ್ನು ಪಡೆದು ರಾಜನನ್ನು ತೃಪ್ತಿಪಡಿಸಿದರು. ಊಟವಾದ ಮೇಲೆ ರಾಜನು ಇದು ಹೇಗೆ ಸಾಧ್ಯ ಎಂದು ವಿಚಾರಿಸಿದಾಗ ಋಷಿಗಳ ಹತ್ತಿರ ಕಾಮಧೇನು ಇರುವುದನ್ನು ತಿಳಿದುಕೊಂಡು ಅದು ತನಗೆ ಬೇಕು ಎಂದು ಜಮದಗ್ನಿ ಋಷಿಗಳನ್ನು ಕೇಳಿ ಕೊಡಲು ಒತ್ತಾಯಿಸಿದನು. ಆದರೆ ಅವರು ಅದನ್ನು ಕೊಡಲು ಒಪ್ಪಲಿಲ್ಲವಾದಾಗ ಮದೋನ್ಮತ್ತನಾದಂತಹ ರಾಜನು ಬಲಾತ್ಕಾರದಿಂದ ಅವರ ಕಾಮಧೇನುವನ್ನು ಅದರ ಕರುವಿನ ಸಂಗಡ ಎಳೆದೊಯ್ದನು. ಅದನ್ನು ನೋಡಿ ಋಷಿಗಳು ಬಹು ದುಃಖವಾಯಿತು. ಅರಣ್ಯಕ್ಕೆ ಹೋದ ಪರಶುರಾಮರು ಮರಳಿ ಬಂದರು. ಆದರೆ ತಾವು ಬಂದೊಡನೆ ಅಂಬಾ ಎಂದು ಕೂಗುವ ಕಾಮಧೇನುವಿನ ಕರೆ ಕೇಳದಾದಾಗ ನೇರವಾಗಿ ಅದಿರತಕ್ಕ ಅಂಗಳಕ್ಕೆ ಹೋಗಿ ಬರಿದಾದ ಹಟ್ಟಿಯನ್ನು ನೋಡಿ ಗಾಬರಿಯಾಗಿ ತಂದೆಯನ್ನು ಕೇಳಿದಾಗ ಜಮದಗ್ನಿ ಋಷಿಗಳು ಸರ್ವ ವೃತ್ತಾಂತವನ್ನು ಹೇಳಿ ಕಾರ್ತಿವೀರ್ಯಾರ್ಜುನನು ಬಲಾತ್ಕಾರದಿಂದ ಅದನ್ನು ಎಳೆದುಕೊಂಡು ಹೋದನೆಂದು ಹೇಳಿದರು. ಕರ್ಪೂರದ ಪರ್ವತಕ್ಕೆ ಕಿಡಿ ತಾಕಿದಾಗ ದಿಗ್ಗನ ಬೆಂಕಿ ಹತ್ತಿ ಉರಿಯುವಂತೆ ಪರಶುರಾಮನಲ್ಲಿ ಕ್ರೋಧ ಸ್ಫುಟವಾಯಿತು. ಶೀಘ್ರವೇ ಅವರು ತಮಗೆ ಪ್ರಿಯವಾದ ಕಾಮಧೇನುವಿನ ರಕ್ಷಣೆಗಾಗಿ ತಮ್ಮ ಪ್ರಿಯವಾದ ತೀಕ್ಷ್ಣ ಅಲಗಿನ ಪರಶುವನ್ನು ಸ್ವೀಕರಿಸಿ ಶ್ರೇಷ್ಠವಾದ ಧನುಷ್ಯವನ್ನು ಹಾಗೂ ಅನೇಕ ಬಾಣಗಳನ್ನು ತೆಗೆದುಕೊಂಡು ಮುಖದ ಮೇಲೆ ರೌದ್ರ ಕಳೆಯನ್ನು ಧರಿಸಿದವರಾಗಿ ಕಂಗಳಿಂದ ಕ್ರೋಧ ರೂಪ ಅಗ್ನಿಯನ್ನು ಸುರಿಸುತ್ತಾ ನಿರ್ಧಾರಪೂರ್ವಕ ಹೆಜ್ಜೆಗಳನ್ನಿಡುತ್ತಾ ಕೃತ ನಿಶ್ಚಯರಾಗಿ ಹೊರಟಾಗ ಸಮಸ್ತ ದಿಗ್ಗಜಗಳ ಮದವನ್ನಷ್ಟೇ ಏಕೆ ಅನಂತ ಬ್ರಹ್ಮಾಂಡಗಳಲ್ಲಿ ಸ್ಥಿತವಾದ ತಾಮಸ ಪ್ರವೃತ್ತಿಯನ್ನೇ ತಮ್ಮ ತೀಕ್ಷ್ಣ ಬಾಣಗಳ ಸಹಾಯದಿಂದ ಛೇದಿಸಲು ಸಮರ್ಥರು ತಾವು ಎಂಬಂತೆ ಮುಖದ ಮೇಲೆ ಭಾವವನ್ನು ತೋರ್ಪಡಿಸುತ್ತಾ ಕಾರ್ತಿವೀರ್ಯಾರ್ಜುನನ ಮಹಾದ್ವಾರದಲ್ಲಿ ಪ್ರಕಟರಾದರು. ರಾಜನು ಪರಶುರಾಮರ ಕ್ರೋಧದ ಪರಿಣಾಮವನ್ನು ಅರಿತು ಭೀತನಾದರೂ ಅವರನ್ನು ನಿರ್ಬಂಧಿಸಲು ಅನೇಕ ಅಕ್ಷೋಹಿಣಿ ಸೈನ್ಯವನ್ನು ಏಕಕಾಲಕ್ಕೆ ಅವರ ಮೇಲೆ ಬಿಟ್ಟರು. ಉದ್ರಿಕ್ತ ಸಮುದ್ರದ ಮಧ್ಯದಲ್ಲಿಯ ಉತ್ತುಂಗ ಶಿಲಾಪರ್ವತವು ಆ ಸಮುದ್ರದ ಕ್ಷೋಭೆಯಿಂದ ಯಾವ ವಿಕಾರವನ್ನು ಹೊಂದುವುದೋ, ಹೇಗೆ ನಿಶ್ಚಲವಾಗಿ ನಿಲ್ಲುವುದೋ ಹಾಗೆ ಪರಶುರಾಮರು ಸೈನ್ಯದ ತೆರೆಗಳ ಮಧ್ಯದಲ್ಲಿ ನಿಶ್ಚಲರಾಗಿ ನಿಂತರು. ರಾಜನ ಸೈನಿಕರು ಸೇನಾಧಿಪತಿಗಳು ತಮ್ಮ ತಮ್ಮ ಉತ್ತಮ ಶಸ್ತ್ರಗಳನ್ನು ಹಿರಿದವರಾಗಿ ಏಕಕಾಲಕ್ಕೆ ಪರಶುರಾಮರ ಮೇಲೆ ಪ್ರಹಾರ ಮಾಡಲು ಸಿದ್ಧರಾದರು. ಆಗ ಪರಶುರಾಮರು ತಮ್ಮ ದಿವ್ಯವಾದ ಧನುಷ್ಯಕ್ಕೆ ಅನೇಕ ಶರಗಳ ಸಂಧಾನವನ್ನು ಮಾಡಿ ಆ ಅಗಣಿತ ಸೈನಿಕರ ಕೈಯಲ್ಲಿಯ ಶಸ್ತ್ರಗಳನ್ನು ಛೇದಿಸಿ ಏರಿ ಬಂದ ಸೈನ್ಯದ ಮಧ್ಯದಲ್ಲಿ ರಣತಾಂಡವವನ್ನು ಆಡುತ್ತಾ ಪ್ರತಿ ಪ್ರಹಾರವನ್ನು ಮಾಡತೊಡಗಿದರು. ವಿದ್ಯುಲ್ಲತೆಯಿಂದ ಬೇರ್ಪಟ್ಟ ಸಿಡಿಲು ಅರಣ್ಯದಲ್ಲಿಯ ಯಾವ ವೃಕ್ಷವನ್ನು ಸಂಪರ್ಕಿಸುವುದೆಂದು ಹೇಗೆ ನಿಶ್ಚಿತವಾಗಿ ಹೇಳಲಾಗದೋ ಹಾಗೆ ಪರಶುರಾಮರ ಬಾಣಗಳು ಯಾರನ್ನು ಯಾವಾಗ ಛೇದಿಸುವೆಂದು ಸೈನಿಕರಿಗೆ ತಿಳಿಯದೇ ಇಲ್ಲ. ಪರಶುರಾಮರು ಚಪ ಗೊಡಲಿಯಿಂದ ಒಮ್ಮೆ ಪ್ರಹಾರ ಮಾಡಿದರೆ ಇನ್ನೊಮ್ಮೆ ಬಾಣಗಳು ಎಸೆತದಿಂದ ಶತ್ರುಗಳನ್ನು ವಿದೀರ್ಣ ಮಾಡುತ್ತಿದ್ದರು. ಅವರ ಕೈಯಲ್ಲಿ ಆ ಶಸ್ತ್ರಗಳನ್ನು ಹೇಗೆ ಯಾವಾಗ ಬದಲಿಸಿ ಯಾವಾಗ ಯಾವ ಶಸ್ತ್ರದಿಂದ ಹೊಡೆಯುವವರು ಎಂದು ತಿಳಿಯದೆ ರಾಜ ಸೈನಿಕರು ಪ್ರತಿ ಶಸ್ತ್ರಗಳನ್ನು ಧರಿಸಿ ಪ್ರಯೋಗಿಸಲು ತಿಳಿಯದೆ ಪರಶುರಾಮರ ಶಸ್ತ್ರಘಾತದಿಂದ
ತಪ್ಪಿಸಿಕೊಳ್ಳಲು ಓಡಾಡತೊಡಗಿದಾಗ ದಟ್ಟ ಹೊಗೆಯಲ್ಲಿ ಸಿಕ್ಕ ಮೃಗವು ಅಗ್ನಿಯಿಂದ ದೂರ ಹೋಗಬೇಕೆಂದು ಓಡಲು ಪ್ರಯತ್ನಿಸಿ ಧೂಮ ಮಧ್ಯವಾದ ಅಗ್ನಿಯಲ್ಲಿಯೇ ಬೀಳುವಂತೆ ಸೈನಿಕರು ಪರಶುರಾಮರ ಶಸ್ತ್ರ ಸಂಧಾನದ ಹೊಡೆತಕ್ಕೆ ಸಿಕ್ಕು ಮೃತರಾಗುತ್ತಿದ್ದರು. ಪರಶುವಿನ ಬಲಿಷ್ಠ ಪ್ರಹಾರವನ್ನು ತಪ್ಪಿಸಲು ಮಧ್ಯದಲ್ಲಿ ಢಾಲನ್ನು ಹಿಡಿದರೆ ಪ್ರಹಾರದಿಂದ ಢಾಲು ಹಾಗೂ ಢಾಲನ್ನು ಅವಚಿಕೊಂಡು ಎದೆ ಎರಡು ವಿಭಿನ್ನವಾಗಿ ರಕ್ತದ ಕಾರಂಜಿಗಳು ಪುಟಿಯುತ್ತಿದ್ದವು. ಈ ರೀತಿಯ ಪರಶುರಾಮರ ಕೃತಿಯಿಂದ ಕಾರ್ತಿವೀರ್ಯಾರ್ಜುನನ ಸೈನಿಕರು ವಿಚ್ಛಿನ್ನ ಅವಯವಗಳಿಂದ ಯುಕ್ತರಾಗಿ ಒಬ್ಬರ ಮೇಲೊಬ್ಬರು ಬಿದ್ದು ಮೃತರಾಗತೊಡಗಿದರು. ರೌದ್ರ ತಾಂಡವಾಡುವ ಜಮದಗ್ನಿ ಪುತ್ರನು ಅಗ್ನಿ ಮಂಟಪವನ್ನು ಉದ್ವಸ್ತಗೊಳಿಸಿ ಸಾಹಿತ್ಯಗಳನ್ನು ಅಸ್ತವ್ಯಸ್ತ ತೂರಾಡಿ ಚೆಲ್ಲುವಂತೆ ತನ್ನ ಸೈನ್ಯವನ್ನು ಅಸ್ತವ್ಯಸ್ತ ಮಾಡಿ ನಾಶ ಮಾಡಿದನೆಂದು ತಿಳಿದು ಕಾರ್ತ್ಯವೀರಾರ್ಜುನನು ಕೋಪದಿಂದ ವೀರಾವೇಶವನ್ನು ಹೊಂದಿ ಉತ್ತಮೋತ್ತಮ ಶಸ್ತ್ರಗಳನ್ನು ಸ್ವೀಕರಿಸಿ 500 ಶ್ರೇಷ್ಠ ಧನುಷ್ಯಗಳನ್ನು ಅವುಗಳೊಡನೆ ಅಸಂಖ್ಯ ಬಾಣಗಳನ್ನು ಸ್ವೀಕರಿಸಿ ಮೇಲೆ ಬಹುವಾದ ಕ್ರೋಧವನ್ನು ಹೃದಯದಲ್ಲಿಟ್ಟವನಾಗಿ ಧರಿಸಿದವನಾಗಿ ತನ್ನ ಸಹಸ್ರ ಬಾಹುಗಳನ್ನು ಏಕಕಾಲಕ್ಕೆ ಮೇಲೆತ್ತಿ ರಣರಂಗದಲ್ಲಿ ಧುಮುಕುವಾಗ ಕೋಮವಿಷ್ಟನಾದ ಗರುಡನು ಬಹು ವಿಶಾಲವಾದ ಪಂಕಗಳನ್ನು ವಿಸ್ತೃತವಾಗಿ ಪಸರಿಸಿ ಆಕಾಶದಿಂದ ಕೆಳಗೆ ಧುಮುಕುವಂತೆ ಕಂಡನು. ಪರಶುರಾಮರು ತೀಕ್ಷ್ಣ ಶಸ್ತ್ರಗಳಿಂದ ಸಮಸ್ತ ಸೈನ್ಯವನ್ನು ನಾಶ ಮಾಡಿದ ತರುವಾಯ ಎದುರಿಗೆ ಜಿಗಿದು ಹಾರಿ ಬರುತ್ತಿರುವ ಸಹಸ್ರ ಬಾಹುಯುತ ರಾಜನನ್ನು ನೋಡಿ ಮದೋನ್ಮತ್ತ ರಾಜನೇ, ಕಾಮಧೇನುವಿನ ಅಪಹರಣ ಕಾರಣ ಎಂಬ ವಿಚಾರದಿಂದ ಯುಕ್ತರಾದಾಗ ಧನುಷ್ಯದ ಮಧ್ಯಭಾಗವನ್ನು ಬಲಿಷ್ಠವಾದ ಮುಷ್ಟಿಯಿಂದ ಹಿಡಿದು ಬಲಗೈಗೆ ಬೆರಳಿನಿಂದ ಹೆದೆಯನ್ನು ಜಿಗ್ಗಿ ಬಿಟ್ಟಾಗ ಹೊರಹೊಮ್ಮಿದ ಠಣತ್ಕಾರವು ಎಂತಹ ವೀರರ ಹೃದಯವನ್ನು ಕೂಡ ಕಂಪಿಸುವಂತಿತ್ತು. ಕಾರ್ತಿವೀರಾರ್ಜುನನು ಅಸ್ತ್ರವೇ ಮೈದೆಳೆದಂತಾದಾಗ ಪರಶುರಾಮರ ಎದುರು ನಿಂತು ಯುದ್ಧಕ್ಕೆ ಸಿದ್ಧನಾದಾಗ ಅವನು ದಗದಗನೆ ಉರಿಯುವ ಬೆಂಕಿಯಲ್ಲಿ ಬೀಳುವ ಸಿದ್ಧವಾದ ಪತಂಗದಂತೆ ಕಂಡನು. ರಾಜನು ತನ್ನ 500 ಶ್ರೇಷ್ಠ ಧನುಷ್ಯಗಳನ್ನು ಸ್ವೀಕರಿಸಿ ಏಕಕಾಲಕ್ಕೆ 1,000 ಬಾಣಗಳನ್ನು ಪರಶುರಾಮರ ಹೃದಯದಲ್ಲಿ ಸೇರುವಂತೆ ಯೋಚಿಸಿದಾಗ ಪರಶುರಾಮರು ಒಂದೇ ಧನುಷ್ಯದಿಂದ ಅನೇಕ ಸಹಸ್ರ ಬಾಣಗಳನ್ನು ಏಕಕಾಲಕ್ಕೆ ಯೋಜಿಸಿ ಹೆದೆಯನ್ನು ಜಗ್ಗಿ ಹಿಡಿದಾಗ ಬಾಣಗಳು ಅವರ ಬೆರಳಿನ ಒತ್ತಡದಿಂದ ಯುಕ್ತವಾಗಿ ಶತ್ರುಗಳನ್ನು ಮರ್ದಿಸಿದಲು ಕಾತರ ಪಡುವಂತೆ ಕಪ್ಪಿಸುತ್ತಿದ್ದವು. ಪರಶುರಾಮರು ಬಾಣಗಳನ್ನು ತ್ಯಜಿಸಿದಾಗ ಕಾರ್ತಿವೀರಾರ್ಜುನನ 1,000 ಚಾಪವು ಕ್ಷಣಾರ್ಥದಲ್ಲಿ ಛೇದಿಸಲ್ಪಟ್ಟಿತು. ಇನ್ನೊಮ್ಮೆ ಚಾಪ ಬಾಣಗಳನ್ನು ಸ್ವೀಕರಿಸಲು ರಾಜನು ಪ್ರಯತ್ನ ಪಡುವಾಗ ಕ್ರೋಧವನ್ನು ಸ್ವೀಕರಿಸಿದ ಪರಶುರಾಮವನ್ನು ಹೇಳಿದರು, ಕಾಮಧೇನು ಬೇಕಲ್ಲವೇ, ತೆಗೆದುಕೋ. ಯಾವ ನಿನ್ನ ಸಹಸ್ರ ಬಾಹುಗಳ ಸಾಮರ್ಥ್ಯದ ಗರ್ವದಿಂದ ಯುಕ್ತನಾಗಿ ಬಲಾತ್ಕಾರದಿಂದ ಗೋವನ್ನು ಅಪಹರಿಸಿದೆಯೋ ಆ ನಿನ್ನ ಬಾಹುಗಳು ಇಂದು ನಿನ್ನನ್ನು ತ್ಯಜಿಸುವೋ. ಈ ನನ್ನ ಶರಸಂಧಾನದಿಂದ ನಿನಗೆ ಬಿಡುಗಡೆ ಬೇಕಾದರೆ ಒಂದೇ ಮಾರ್ಗ ಹಿಡಿಯಬೇಕು, ಅದೇ ಮೃತ್ಯು ಮಾರ್ಗ. ಈ ರೀತಿ ಮಾತನಾಡಿ ಪರಶುರಾಮರು ಅಸಂಖ್ಯ ತೀಕ್ಷ್ಣ ಬಾಣಗಳನ್ನು ಸಹಸ್ರ ಬಾಹುವಿನ ಭುಜಗಳಿಗೆ ಗುರಿಯಿಟ್ಟು ಹೊಡೆದಾಗ ಹುಲ್ಲಿನ ಹಿರಿದಾದ ಪೆಂಡೆಯನ್ನು ಈಳಿಗೆಯಿಂದ ಕತ್ತರಿಸಿ ಗಾಳಿಯಲ್ಲಿ ತೂರಿದಾಗ ಅಸ್ತವ್ಯಸ್ತವಾಗಿ ಬೀಳುವಂತೆ ಕಾರ್ತಿವೀರಾರ್ಜುನನ ಬಾಹುಗಳು ಕತ್ತರಿಸಲ್ಪಟ್ಟರು. ಅಸ್ತವ್ಯಸ್ತನಾಗಿ ಕೆಳಗೆ ಬಿದ್ದವು. ಇನ್ನೊಂದು ತೀಕ್ಷ್ಣ ಬಾಣವು ಅವನ ಹೃದಯವನ್ನು ಸೇರಿ ಅಲ್ಲಿಂದ ಅವನ ಜೀವವನ್ನು ಹೀರಿತು. ಕಾರ್ತಿವೀರಾರ್ಜುನನು ಕೆಳಗೆ ಬಿದ್ದನು. ತಮ್ಮ ತಂದೆಯ ಪರಶುರಾಮರ ಬಾಣಗಳಿಂದ ಹತನಾದನೆಂದು ತಿಳಿದ ಕಾರ್ತಿವೀರಾರ್ಜುನನ ಸಹಸ್ರಾರು ಪುತ್ರರು ಸಿಂಹದ ಆಕ್ರಮಣಕ್ಕೆ ಅಂಜಿ ಓಡುವ ಆನೆಯ ಮರಿಗಳಂತೆ ತತ್ಕಾಲದಲ್ಲಿ ಪಲಾಯನ ಮಾಡಿದರು. ಆಮೇಲೆ ಭಾರ್ಗವ ರಾಮನು ಕ್ರೋಧವನ್ನು ತ್ಯಜಿಸಿ ಕಾಮಧೇನುವನ್ನು ಕರುವಿನ ಸಹಿತವಾಗಿ ಬಿಡಿಸಿಕೊಂಡು ಪ್ರೇಮದಿಂದ ಮೈದಡುವಿ ತೆಗೆದುಕೊಂಡು ಹೊರಟನು. ನೋಡಿ, ಇದು ಕಾರ್ತಿವೀರಾರ್ಜುನನಿಗೆ ಇದು ಬೇಕಾಗಿದ್ದಿತ.
ಯಾತಕ್ಕೆ ಪರಶುರಾಮ ದೇವರು ಈ ಕ್ಷತ್ರಿಯ ವಂಶವನ್ನು ನಾಶ ಮಾಡಲು ಬಂದಿದ್ದರು ಎಂದರೆ ಕಾರಣ ಇದೆ. ಆ ಒಂದು ಜಮದಗ್ನಿ ಮಹರ್ಷಿಗಳು ಊಟಕ್ಕೆಂದು ಆಹ್ವಾನವನ್ನು ಬಯಸಿದರು. ರಾಜನು ಬಂದಿದ್ದಾನೆ, ಯೋಗ್ಯವಾದಂತಹ ಊಟವನ್ನು ಕೊಡಬೇಕು ಎಂದಾಗ ಈ ಕಾರ್ತಿವೀರಾರ್ಜುನನು ಮದಗರ್ಭದಿಂದ ನಾನು ರಾಜನು, ನನಗೆ ಕೊಡತಕ್ಕಂತಹ ಊಟವು ನಿನಗೆ ಎಲ್ಲಿಂದ ದೊರೆಯುತ್ತದೆ ಎನ್ನುವಂತಹ ಮಾತನ್ನು ಕೇಳಿದ ಗರ್ವಿಷ್ಠನಾದಂತಹ ಕಾರ್ತ್ಯವೀರಾರ್ಜುನನು. ಆಗ ಆ ಋಷಿಗಳು ಹೇಳಿದರು, ಇಲ್ಲ, ನಿಮಗೆ ಬೇಕಾದಂತಹ ಪದಾರ್ಥವನ್ನೇ ಕೊಡುತ್ತೇನೆ ಎಂದು ಕಾಮಧೇನುವಿನ ಬಳಿ ಹೋಗಿ ಯಾಚಿಸಿದಾಗ ಕಾಮಧೇನುವು ಏನು ಬೇಕೋ ಎಲ್ಲವನ್ನೂ ಕೊಟ್ಟಿತು. ಹೊಟ್ಟೆಯ ತುಂಬ ಊಟ ಮಾಡಿದಂತಹ ಗರ್ವಿಷ್ಠನಾದಂತಹ ಈ ಕಾರ್ತ್ಯವೀರಾರ್ಜುನನು ಏನು ಮಾಡಿದ, ಇಂತಹ ಆಹಾರವು ಎಲ್ಲಿಂದ ಬಂದಿತು ಎಂದು ಅವರನ್ನು ಕೇಳಿದಾಗ ಆ ಋಷಿಗಳು ಹೇಳಿದರು, ಕಾಮಧೇನುವಿನ ಸಹಾಯದಿಂದ ಬಂದಿತು ಎಂದೊಡನೆ ಧಿಕ್ಕಾರದಿಂದ ಕಾಮಧೇನುವನ್ನು ಹಾಗೂ ಆ ಕರುವನ್ನು ಕೂಡ ಎಳೆದುಕೊಂಡು ಬಂದರು. ಆಗ ಪರಶುರಾಮ ದೇವರು ಸುಮ್ಮನೆ ಇರಲು ಸಾಧ್ಯವೇ? ಹೀಗಾಗಿ ಇವರನ್ನು ಸಂಹಾರ ಮಾಡುವುದಕ್ಕಾಗಿ ಬಂದಂತಹ ಅವತಾರವೇ ಇದು ಪರಶುರಾಮ ಅವತಾರವು. ಆ ಕಾರ್ತ್ಯವೀರಾರ್ಜುನ ಅವತಾರವನ್ನು ಸಮಾಪ್ತಿ ಮಾಡಲು ಯೋಗ್ಯರಾದರು ಈ ಒಂದು ಪರಶುರಾಮ ದೇವರು. ಮುಂದೇನಾಗುತ್ತದೆ ಎನ್ನುವಂತಹ ವಿಷಯದ ಬಗ್ಗೆ ನಾಳೆ ಚಿಂತನೆಯನ್ನು ಮಾಡೋಣ. ಆದರೆ ಇಂತಹ ಕಥೆಗಳಿಂದ ನಾವು ತಿಳಿಯಬೇಕಾಗಿದ್ದೇನಿದೆ, ಮದಗರ್ವದಿಂದ ನನಗೆ ಏನೋ ಶಕ್ತಿ ಇದೆ, ನನಗೆ ಏನೋ ಸಾಮರ್ಥ್ಯವಿದೆ, ನನಗೆ ಹಣಬಲವಿದೆ, ತೋಳ್ಬಲವಿದೆ ಎಂದು ಮೆರೆದರೆ ಇದೇ ಪ್ರಕಾರವಾಗಿ ಕಾರ್ತ್ಯವೀರಾರ್ಜುನನನ್ನು ಸಂಹಾರ ಮಾಡಲು ಯಾವ ಪ್ರಕಾರವಾಗಿ ಪರಶುರಾಮ ದೇವರು ಅವತಾರವನ್ನು ತಾಳಿ ಬಂದರೋ ಅದೇ ಪ್ರಕಾರವಾಗಿ ನಮ್ಮಲ್ಲಿ ಕೂಡ ಮೆರೆಯುವಂತಹ, ಉರಿಯುವಂತಹ, ಎಗರುತ್ತಿರುವಂತಹ, ಹಾರುತ್ತಿರುವಂತಹ, ಮತ್ತೊಬ್ಬರಿಗೆ ಕೀಡನ್ನು ಬಯಸುತ್ತಿರುವಂತಹ ಜನಗಳನ್ನು ಸಂಹಾರ ಮಾಡಲು ಇಂತಹ ಪರಶುರಾಮ ದೇವರು ಮತ್ತೂ ಜನ್ಮ ತಾಳಿ ಬರುತ್ತಾರೆ ಎನ್ನುವಂತಹ ಮಾತಿನಲ್ಲಿ ಸಂದೇಹನೇ ಬೇಡ ಎಂದು ಹೇಳುತ್ತಾ ಈಗ ಗುರುಗಳ ನಾಮಸ್ಮರಣೆಯನ್ನು ಮಾಡಿ ಅವರ ಅನುಮತಿಯನ್ನು ಪಡೆದು ಅವರ ಆಜ್ಞಾನುಸಾರವಾಗಿ ಇಂದಿನ ದಿನದ ನಿತ್ಯ ಪಂಚಾಂಗ ಪಠನೆ ಹಾಗೂ ದ್ವಾದಶ ರಾಶಿಗಳ ನಿತ್ಯ ಭವಿಷ್ಯವನ್ನು ಹೇಳುವುದಕ್ಕೆ ಮೊದಲಾಗಿ ಗುರುಗಳ ನಾಮಸ್ಮರಣೆ. ಓಂ ಶ್ರೀ 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 ಸತ್ಯಾತ್ಮತೀರ್ಥ ಶ್ರೀ ಗುರುಭ್ಯೋ ನಮೋ ನಮಃ. ವಾಕ್ಸಿದ್ಧಿಂ ದೇಹಿ ಮೇಂ, ವಾಕ್ಸಿದ್ಧಿಂ ದೇಹಿ ಮೇಂ, ವಾಕ್ಸಿದ್ಧಿಂ ದೇಹಿ ಮೇಂ. ಪ್ರಿಯ ವೀಕ್ಷಕ ಬಂಧುಗಳೇ, ಇಂದಿನ ಪಂಚಾಂಗ ಈ ಪ್ರಕಾರವಾಗಿ ಇದೆ. ಶ್ರೀ ಪ್ಲವನಾಮ ಸಂವತ್ಸರ, ದಕ್ಷಿಣಾಯಣ, ವರ್ಷ ಋತುವು ಭಾದ್ರಪದ ಮಾಸ, ಕೃಷ್ಣ ಪಕ್ಷ, ಶನಿವಾರ, ಏಕಾದಶಿ ತಿಥಿ, ಆಶ್ಲೇಷ ನಕ್ಷತ್ರ, ಸಿದ್ಧನಾಮ ಯೋಗ, ಭವನಾಮಕರಣ. ಈ ಶುಭ ದಿನ ಸಕಲ ವೀಕ್ಷಕ ಬಂಧುಗಳಿಗೂ ಹಾಗೂ ಸರ್ವಜನಾಂಗಕ್ಕೂ ಭಗವಂತ ಉನ್ನತವಾದಂತಹ ದಿನವನ್ನಾಗಿ ಪರಿವರ್ತನೆ ಮಾಡಿ ಶ್ರೀಹರಿಯ ಧ್ಯಾನ ನಿರತರಾಗುವಂತೆ ಪರಿವರ್ತನೆ ಮಾಡಿ ಎಲ್ಲರನ್ನೂ ಉದ್ಧಾರ ಮಾಡಲಿ ಎಂದು ಮನಃಪೂರ್ವಕ ಗುರುಗಳ ಮುಖೇನ ವಾಯುದೇವರ ಪಾದಚರಣ ಕಮಲಗಳಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ, ಇಂದು ವಿಶೇಷವಾಗಿ ಹುಟ್ಟುಹಬ್ಬದ ಆಚರಣೆಯಾಗಲಿ ಅಥವಾ ಮದುವೆಯ ವಾರ್ಷಿಕೋತ್ಸವದ ಆಚರಣೆಯಾಗಲಿ ಇರುವುದಿಲ್ಲ. ಕಾರಣ ಏಕಾದಶಿ, ಉಪವಾಸದಿಂದ ಇರತಕ್ಕಂತಹ ಇಂತಹ ಪವಿತ್ರವಾದಂತಹ ದಿನದಂದು ಶುಭಾಶಯಗಳನ್ನು ಹೇಳಲು ಸಾಧ್ಯವೇ ಇಲ್ಲ. ಆದರೆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸುತ್ತೇವೆ ಏನೆಂದು, ಸದ್ಗುಣವನ್ನು ಕೊಟ್ಟು ಉತ್ತಮವಾದಂತಹ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಆದಷ್ಟು ಭಗವಂತನ ಸಂಕೀರ್ತನೆಗಳನ್ನೇ ಹೇಳುವಂತಹ ಉತ್ತಮವಾದಂತಹ ದಿನವನ್ನಾಗಿ ಪರಿವರ್ತನೆ ಮಾಡಲಿ ಎಂದು ಗುರುಗಳ ಮುಖೇನ ವಾಯುದೇವರ ಪಾದಚರಣ ಕಮಲಗಳಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಈಗ ದ್ವಾದಶ ರಾಶಿಗಳ ನಿತ್ಯ ಭವಿಷ್ಯವನ್ನು ಹೇಳುವಂತಹ ಪ್ರಯತ್ನಕ್ಕೆ ಪಾತ್ರರಾಗೋಣ. ಅದು ಶ್ರೀಪಾದಂಗಳವರ ಆಶೀರ್ವಾದದಿಂದ ಮಾತ್ರ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಇಂದು ಶುಭ ದಿನವೆಂದೇ ಹೇಳಬಹುದು. ಎಂತಹ ಪ್ರಕಾರವಾದಂತಹ ಶುಭ ದಿನ, ನಿಮ್ಮ ಯೋಗ್ಯತಾನುಸಾರವಾಗಿ ಪ್ರತಿ ಕಾರ್ಯದಲ್ಲಿಯೂ ಕೂಡ ವಿಜಯವನ್ನು ಸಾಧಿಸಿ ವಿಜಯ ಪತಾಕೆಯನ್ನೇ ಹಾರಿಸತಕ್ಕಂತಹ ಒಂದು ಅತ್ಯುನ್ನತವಾದಂತಹ ದಿನ ಇದು ಮೇಷರಾಶಿಯವರ ಪಾಲಿಗೆ ಶುಭವಾಗಲಿ. ಏನು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ಕಾರಣ ಅಶಾಂತಿಯಿಂದ ಬಳಲುವುದು. ಆ ಅಶಾಂತಿ ಎನ್ನುವುದು ಏನು ಮಾಡುತ್ತದೆ, ಮನುಷ್ಯನನ್ನು ಹಾಳು ಮಾಡುತ್ತದೆ.
ಅಶಾಂತಿ ಎನ್ನುವುದು ಯಾವಾಗ ನಮ್ಮಲ್ಲಿ ಆವರಿಸುತ್ತದೋ ಅನವಶ್ಯಕವಾದಂತಹ ಮಾತುಗಳನ್ನು ಮಾತನಾಡುತ್ತೇವೆ. ಆಗ ಏನಾಗುತ್ತದೆ? ಅಲ್ಲಿ ಕಲಹಗಳು ಉತ್ಪನ್ನವಾಗುತ್ತವೆ. ಅದೇ ಪ್ರಕಾರವಾಗಿ ಅನವಶ್ಯಕವಾದಂತಹ ಕಲಹಗಳು ಕೂಡ ಉತ್ಪನ್ನವಾಗತಕ್ಕಂತಹ ಒಂದು ಅಶುಭಕರವಾದಂತಹ ದಿನವಾಗಿ ಕಾಣುತ್ತಾ ಇದೆ ಇದು ವೃಷಭ ರಾಶಿಯವರಿಗೆ. ಅಯ್ಯೋ, ಹಾಗಾದ್ರೆ ನಾವು ಏನು ಮಾಡಬೇಕು? ಏನು ಮಾಡುತ್ತೀರಿ? ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಹೇಗೋ ಇಂದು ಏಕಾದಶಿ, ಸಾಕ್ಷಾತ್ ಶ್ರೀಹರಿಯ ನಾಮಸ್ಮರಣೆಯನ್ನು ಮಾಡುವುದು ಎಂದರೆ ತಮಾಷೆ ಮಾತಲ್ಲ. ಹೀಗಾಗಿ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಈ ಮಂತ್ರವನ್ನು ವಿಶೇಷವಾಗಿ ಒಂದು ಜಪದ ರೂಪದಲ್ಲಿ ಮಾಡಿದ್ದೇ ಆದರೆ ಉತ್ತಮವಾದಂತಹ ದಿನವನ್ನಾಗಿ ನಿಮ್ಮ ಕೈಯಾರ ನೀವೇ ಪರಿವರ್ತನೆಯನ್ನಾಗಿ ಮಾಡಿಕೊಡುತ್ತೀರಿ ಎನ್ನುವಂತಹ ಮಾತಲ್ಲಿ ಸಂದೇಹನೇ ಬೇಡ. ಇದು ಕೇವಲ ವೃಷಭ ರಾಶಿಯವರಿಗೆ ವರ್ತನೆ ಆಗತಕ್ಕಂತಹ ಮಾತಲ್ಲ, ಎಲ್ಲಾ ದ್ವಾದಶ ರಾಶಿಯವರಿಗೂ ಇದೇ ಮಾತೇ ವರ್ತನೆ ಆಗುತ್ತದೆ. ಏನು? ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇಂದು ಶುಭ ದಿನವೆಂದೇ ಹೇಳಬಹುದು. ಎಂತಹ ಪ್ರಕಾರವಾದಂತಹ ಶುಭ ದಿನ! ಅನೇಕ ತರಹವಾದಂತಹ ಧನಲಾಭ ಆಗತಕ್ಕಂತಹ ಒಂದು ಪವಿತ್ರವಾದಂತಹ ದಿನ. ಹೇಗೆ ಬರುತ್ತೆ, ಎಲ್ಲಿಂದ ಬರುತ್ತೆ ಎನ್ನುವಂತಹ ತಿಕ್ಕ ಪ್ರಶ್ನೆಯನ್ನು ಹಾಕಬೇಡಿ. ಭಗವಂತ ಕೊಡಲು ನಿರ್ಣಯವನ್ನು ಮಾಡಿದ್ದಾನೆ. ತನ್ನ ಪತ್ನಿಯಾದಂತಹ ಲಕ್ಷ್ಮೀದೇವಿಗೆ ಆದೇಶವನ್ನು ನೀಡಿದ್ದಾರೆ. ಸ್ವಾಮಿ, ಎಂದು ಅವನು ನನ್ನ ಶಿಷ್ಯನಿದ್ದಾನೆ, ನನ್ನ ಭಕ್ತನಿದ್ದಾನೆ, ಅವನಿಗೆ ಹೋಗಿ ಅವನಿಗೆ ಬೇಕಾದಷ್ಟು ಹಣವನ್ನು ಕೊಡು ಎಂದು ಸಾಕ್ಷಾತ್ ಸ್ವಾಮಿಯೇ ಹೇಳಿದ ಮೇಲೆ ಲಕ್ಷ್ಮೀ ಮಾತೆಯು ಇಲ್ಲ ಎಂದು ಹೇಳಲು ಸಾಧ್ಯವೇ? ಲಕ್ಷ್ಮೀ ಮಾತೆಯು ತಾನಾಗಿ ತಾನು ಗೆಜ್ಜೆಗಳನ್ನು ಕಟ್ಟಿಕೊಂಡು ಕುಣಿಯುತ್ತಾ ನಲಿದಾಡುತ್ತಾ ಬರುತ್ತಾಳೆ ಎನ್ನುವಂತಹ ಮಾತಿನಲ್ಲಿ ಕೂಡ ಸಂದೇಹನೇ ಇಲ್ಲ. ಆದರೆ ಲಕ್ಷ್ಮೀ ಸಮೇತಸ್ಯ ನಾರಾಯಣ ಸ್ವಾಮಿಯನ್ನು ಆಹ್ವಾನ ಮಾಡಲು ತಾವು ಸಿದ್ಧರಾಗಿ ಇಂತಹ ಪವಿತ್ರವಾದಂತಹ ದಿನವನ್ನು ಸದ್ವಿನಿಯೋಗ ಮಾಡಿಕೊಳ್ಳಿ. ಶುಭವಾಗಲಿ. ಏನು? ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ಕಾರಣ ಏನು ಎಂದರೆ ಶತ್ರುಗಳ ಭಯ. ಯಾವ ಮಾರ್ಗದಲ್ಲಿ ಹೋದರೆ ಯಾವ ಶತ್ರು ಬಂದು ನನ್ನನ್ನು ಏನು ಮಾಡುತ್ತಾನೋ ಎನ್ನುವಂತಹ ಭಯಾನಕದ ವಾತಾವರಣದಲ್ಲಿ ಸಿಲುಕುತ್ತೀರಿ. ಆ ಶತ್ರುಗಳು ಕೂಡ ಯಾರು? ನೀವು ಅತಿಯಾಗಿ ನಂಬಿದಂತಹ ಮಿತ್ರರೇ ಶತ್ರುಗಳಾಗಿ ಪರಿವರ್ತನೆ ಆಗುತ್ತಾರೆ. ನೀವು ನಿಜವಾದಂತಹ ಹಗ್ಗ ಎಂದು ಭಾವಿಸಿ ಆ ಹಗ್ಗವನ್ನು ಕೈಯಲ್ಲಿ ತೆಗೆದುಕೊಂಡ ಕೂಡಲೇ ಅದು ಹಾವಾಗಿ ಪರಿವರ್ತನೆ ಆಗತಕ್ಕಂತಹ ಒಂದು ಅಶುಭಕರವಾದಂತಹ ದಿನ. ಈಗ ತಾನೇ ಕೇಳಿದ್ರಿ ಆ ಪರಶುರಾಮ ದೇವರ ತಂತಾಯಿಯವರ ಚರಿತ್ರೆಯನ್ನು. ಆ ಜಮದಗ್ನಿ ಮಹರ್ಷಿಗಳ ಮಡದಿಯಾದಂತಹ ರೇಣುಕಾದೇವಿಯು ಆ ಜಮದಗ್ನಿ ಋಷಿಗಳಿಗೆ ನೀರನ್ನು ತರುತ್ತಾ ಇದ್ದಳು. ಇದೇ ಹುಲಿಗಿ ಕ್ಷೇತ್ರದಲ್ಲಿ ತರುವಂತಹ ಸಂದರ್ಭದಲ್ಲಿ ಅಲ್ಲಿ ಹೋಗಿ ಮರಳಿನಿಂದ ಕೊಡವನ್ನು ಮಾಡಿ ಹಾಗೆ ರಸ್ತೆಯಲ್ಲಿ ಹೋಗುತ್ತಿರುವಂತಹ ಹಾವನ್ನು ಸಿಂಬೆಯಾಗಿ ಮಾಡಿಕೊಂಡು ತಲೆ ಮೇಲೆ ಇಟ್ಟುಕೊಂಡು ಬರುತ್ತಾ ಇದ್ದಳು ಆ ಮಹಾತಾಯಿ ಸಾಧ್ವಿಣಿಯು. ಆ ತಾಯಿ ಹಾವನ್ನು ಸುತ್ತಿ ತಲೆ ಮೇಲೆ ಇಟ್ಟುಕೊಳ್ಳುವಂತಹ ಶಕ್ತಿ ಸಾಮರ್ಥ್ಯ ಅವರಲ್ಲಿತ್ತು. ಆದರೆ ನಿಮಗಳಿಗೆ ನಿಜವಾದಂತಹ ಹಗ್ಗವನ್ನು ಕೈಯಲ್ಲಿ ಹಿಡಿದುಕೊಂಡ ಕೂಡಲೇ ಅದು ಹಾವಾಗಿ ಪರಿವರ್ತನೆ ಆಗತಕ್ಕಂತಹ ಒಂದು ಅಶುಭಕರವಾದಂತಹ ದಿನ. ಅಯ್ಯೋ, ಹಾಗಾದ್ರೆ ನಾವೇನು ಮಾಡ್ಬೇಕ್ರಿ? ಏನೂ ಇಲ್ಲ ಎಂತಿಲ್ಲ. ಏನು ಮಾಡ್ತೀರಿ? ಬೇರೆ ಯಾರಾದರೂ ಕಾಲನ್ನು ಹಿಡಿಯುತ್ತೀರಾ? ಬೇಡ. ಮಾನವರಾಗಿ ಇನ್ನೊಂದು ಮಾನವನ ಕಾಲು ಹಿಡಿಯಬೇಕಾದಂತ ಅವಶ್ಯಕತೆ ಇಲ್ಲ. ಯಾರು ಅವರು ಮಾನವರು ಎಂದರೆ ಅವರು ಗುರುಗಳಾಗಿರಬೇಕು. ಗುರುಗಳ ಪಾದವನ್ನು ಹಿಡಿಯಿರಿ. ಆಗ ನಮಗೆ ಉತ್ತಮವಾದಂತಹ ಒಂದು ಸದ್ಗತಿ ದೊರೆಯುತ್ತದೆ. ಅದನ್ನು ಬಿಟ್ಟು ಯಾರೋ ಒಂದಿಷ್ಟು ಹಣವನ್ನು ಕೊಡುತ್ತಾನೆ, ಮತ್ತೊಂದು ಕೊಡುತ್ತಾನೆ, ಮಗದೊಂದು ಕೊಡುತ್ತಾನೆ ಎಂದು ಅವನ ಪಾದವನ್ನು ಹಿಡಿದರೆ ಅವನಲ್ಲಿ ಇರತಕ್ಕಂತಹ ಪಾಪಗಳನ್ನು ನಾವು ಸೇಕರಣೆ ಮಾಡುತ್ತೇವೆ. ಇದನ್ನು ತಿಳಿದುಕೊಳ್ಳಿ. ಹೀಗಾಗಿ ಅಂತಹ ದುಸ್ಸಾಹಸದ ಕಾರ್ಯಕ್ರಮವನ್ನು ಮಾಡಬೇಡಿ. ಓಂ ನಮೋ ಭಗವತೆ ವಾಸುದೇವಾಯ ನಮಃ ಈ ಪ್ರಕಾರವಾಗಿ ಸಾಕ್ಷಾತ್ ಶ್ರೀಮನ್ನಾರಾಯಣನಿಗೆ ಸಂಬಂಧಪಟ್ಟಂತಹ ಮಂತ್ರವನ್ನು ಸ್ಮರಣೆ ಮಾಡಿದ್ದೇ ಆದರೆ ಉತ್ತಮವಾದಂತಹ ದಿನವಾಗಿ ಪರಿವರ್ತನೆ ಆಗೇ ಆಗುತ್ತದೆ ಎನ್ನುವಂತಹ ಮಾತಿನಲ್ಲಿ ಸಂದೇಹನೇ ಬೇಡ. ಏನು? ಸಿಂಹರಾಶಿ. ಸಿಂಹರಾಶಿಯವರಿಗೆ ಇಂದು ಶುಭ ದಿನವೆಂದೇ ಹೇಳಬಹುದು. ಎಂತಹ ಪ್ರಕಾರವಾದಂತಹ ಶುಭ ದಿನ! ತಾವು ಕೇಳುವಂತಹ ಪ್ರತಿ ವಾರ್ತೆಗಳು ಶುಭ ವಾರ್ತೆಗಳೇ. ಹಾಗೂ ತಾವು ಪಾಲ್ಗೊಳ್ಳುವಂತಹ ಪ್ರತಿ ಕಾರ್ಯಕ್ರಮಗಳಲ್ಲಿ ಕೂಡ ಶುಭ ಕಾರ್ಯಕ್ರಮಗಳಲ್ಲೇ ಪಾಲ್ಗೊಳ್ಳುತ್ತೀರಿ ಮತ್ತು ವಿಶೇಷವಾದಂತಹ ಲಾಭವನ್ನು ಕೂಡ ಪಡೆದು ಆನಂದದಾಯಕವಾಗಿ, ಹರ್ಷದಾಯಕವಾಗಿ, ಉಲ್ಲಾಸದಾಯಕವಾಗಿರತಕ್ಕಂತಹ ಪವಿತ್ರವಾದಂತಹ ದಿನ ಇದು ಸಿಂಹರಾಶಿಯವರ ಪಾಲಿಗೆ ಶುಭವಾಗಲಿ. ಏನು? ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ಕಾರಣ ಏನೆಂದರೆ ನಾನಾ ತರಹವಾದಂತಹ ನಷ್ಟಕ್ಕೆ ಗುರಿಯಾಗುತ್ತೀರಿ. ಏನೇ ಮಾಡಲು ಹೋದರೆ ಕೂಡ ನಷ್ಟ ನಷ್ಟ ನಷ್ಟ.
ಇದರ ಪ್ರಯುಕ್ತ ತಾವೇನು ಮಾಡಬೇಕಾಗಿದೆ? ನೀವು ಕೂಡ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಈ ಮಂತ್ರವನ್ನು ಭಕ್ತಿ ಪರವಶರಾಗಿ ಒಂದು ಜಪದ ರೂಪದಲ್ಲಿ ಮಾಡಿದ್ದೇ ಆದರೆ ನಷ್ಟಕ್ಕಂತೂ ಗುರಿಯಾಗುವುದಿಲ್ಲ. ಇದು ಸತ್ಯವಾದಂತಹ ಮಾತು. ನಾನು ಸಾಕ್ಷಾತ್ ಮಹಾವಿಷ್ಣುವಿನ ಪಾದವನ್ನೇ ಹಿಡಿದಿದ್ದೇನೆ, ಗುರುಗಳ ಮುಖೇನ ಗುರುಗಳನ್ನು ಸ್ಮರಣೆ ಮಾಡಿ ಸಾಕ್ಷಾತ್ ಶ್ರೀಮನ್ನಾರಾಯಣ ಪಾದವನ್ನೇ ನಾನು ಹಿಡಿದಿದ್ದೇನೆ ಎನ್ನುವಂತಹ ಭಾವನೆ ನಿಮ್ಮಲ್ಲಿ ಬಂದಿದ್ದೇ ಆದರೆ ಲಾಭವನ್ನು ಕೂಡ ತಂದೊಡ್ಡುತ್ತಾರೆ ಎನ್ನುವಂತಹ ಮಾತಿನಲ್ಲಿ ಕೂಡ ಸಂದೇಹನೇ ಬೇಡ. ಏನು ತುಲಾರಾಶಿಯವರಿಗೆ ಕೂಡ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ಕಾರಣ ಪ್ರತಿ ಕಾರ್ಯದಲ್ಲಿಯೂ ಕೂಡ ಪರಾಭವ ಕಾರ್ಯ ಸಾಧನೆ ಆಗುವುದಿಲ್ಲ ಹಾಗೆಂದು ಚಿಂತೆಯನ್ನು ಮಾಡಬೇಡಿ. ಸುಲಭೋಪಾಯವಾದಂತಹ ಮಾರ್ಗ ಏನು? ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಏಕಾದಶಿ ದಿನದಂದು ಸಾಕ್ಷಾತ್ ಶ್ರೀಹರಿಗೆ ಸಂಬಂಧಪಟ್ಟಂತಹ ಮಂತ್ರವನ್ನು ನಮ್ಮ ಬಾಯಿಯಿಂದ ಬರುತ್ತಾ ಇದೆ ಎಂದರೆ ನಾವು ಎಂತಹ ಪುನೀತರಾಗುತ್ತೀವಿ ಎನ್ನುವಂತಹ ಒಂದು ಮನೋಭಾವನೆಗೆ ಬನ್ನಿ. ಆ ಪ್ರಕಾರವಾಗಿ ಮಾಡಿದ್ದೇ ಆದರೆ ಉತ್ತಮವಾದಂತಹ ದಿನವನ್ನಾಗಿ ನಿಮ್ಮ ಕೈಯಾರ ನೀವೇ ಪರಿವರ್ತನೆಯನ್ನಾಗಿ ಮಾಡಿಕೊಳ್ಳುತ್ತೀರಿ ಎನ್ನುವಂತಹ ಮಾತಿನಲ್ಲಿ ಸಂದೇಹನೇ ಬೇಡ. ಏನು? ವೃಶ್ಚಿಕ ರಾಶಿಯವರಿಗೆ ಇಂದು ಶುಭ ದಿನವೆಂದೇ ಹೇಳಬಹುದು. ಎಂತಹ ಪ್ರಕಾರವಾದಂತಹ ಶುಭ ದಿನ? ನಿಮ್ಮ ಯೋಗ್ಯತಾನುಸಾರವಾಗಿ ಪ್ರತಿ ಕಾರ್ಯದಲ್ಲಿಯೂ ಕೂಡ ವಿಜಯವನ್ನು ಸಾಧಿಸಿ ಧನಧಾನ್ಯಾಭಿವೃದ್ಧಿಯಾಗತಕ್ಕಂತಹ ಒಂದು ಅತ್ಯುನ್ನತವಾದಂತಹ ದಿನ. ಶ್ರಮವನ್ನು ಪಡಬೇಕು, ನಾವು ಕಷ್ಟಪಡಬೇಕು. ಪಟ್ಟು ಏನನ್ನೂ ಬೇಡುವುದು ಬೇಕಾಗಿಲ್ಲ. ಭಗವಂತನನ್ನು ನನಗೆ ಅದು ಕೊಡು ಇದು ಕೊಡು ಎಂದು ನಾವು ಕಾಡಿ ಬೇಡಿ ಪಡೆಯಬೇಕಾಗಿದ್ದು ಏನಿಲ್ಲ. ಸ್ವಾಮಿಗೆ ಗೊತ್ತು ಯಾವ ಸಮಯದಲ್ಲಿ ಇವನಿಗೆ ಏನನ್ನು ಕೊಡಬೇಕು ಎನ್ನುವಂತಹ ವಿಷಯ ಭಗವಂತನಿಗೆ ಚೆನ್ನಾಗಿ ತಿಳಿದಿದೆ. ಹೀಗಾಗಿ ಭಗವಂತ ಸಿದ್ಧನಾಗಿದ್ದಾನೆ. ಆದರೆ ನೀವು ಮಾಡಬೇಕಾಗಿದ್ದು ಏನಿದೆ? ಆ ಭಗವಂತನ ನಾಮಸ್ಮರಣೆಯನ್ನು ಮಾಡುತ್ತಾ ಇದ್ದರೆ ಸದಾಕಾಲ ವೈಕುಂಠದಲ್ಲೇ ಇದ್ದಂತೆ ಇರುತ್ತದೆ. ಇದು ಸತ್ಯವಾದಂತಹ ಮಾತು. ಭಗವಂತನ ನಾಮಸ್ಮರಣೆಗೆ ಮಿಗಿಲಿದ್ದು ಮತ್ತೊಂದು ಇಡೀ ಜಗತ್ತಿನಲ್ಲಿ ಇಲ್ಲ. ಹೀಗಾಗಿ ಆದಷ್ಟು ಭಗವಂತನ ನಾಮಸ್ಮರಣೆಯನ್ನೇ ಮಾಡುತ್ತಾ ಇರಿ, ಶ್ರೀಹರಿಯ ನಾಮಸ್ಮರಣೆಯನ್ನೇ ಮಾಡುತ್ತಾ ಇರಿ. ಈ ಪ್ರಕಾರವಾಗಿ ಮಾಡಿದ್ದೇ ಆದರೆ ನಿಜವಾಗಿಯೂ ಹೇಳಿದಂತಹ ವಾಕ್ಯಗಳೆಲ್ಲವೂ ಕೂಡ ಸತ್ಯವಾಗುತ್ತವೆ ಎನ್ನುವಂತಹ ಮಾತಿನಲ್ಲಿ ಸಂದೇಹನೇ ಬೇಡ. ಏನು? ಧನುರಾಶಿಯವರಿಗೆ ಕೂಡ ಇಂದು ಶುಭ ದಿನವೆಂದೇ ಹೇಳಬಹುದು. ಎಂತಹ ಪ್ರಕಾರವಾದಂತಹ ಶುಭ ದಿನ ಎಂದರೆ ತಾವು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕೇಳತಕ್ಕಂತಹ ಪ್ರತಿ ವಾರ್ತೆಗಳು ಶುಭವಾರ್ತೆಗಳೇ ಮತ್ತು ಸಂತೋಷದಾಯಕವಾಗಿ, ಹರ್ಷದಾಯಕವಾಗಿ, ಉಲ್ಲಾಸದಾಯಕವಾಗಿ, ಆನಂದ ರೀತಿಯಿಂದ ಇರತಕ್ಕಂತಹ ಒಂದು ಪವಿತ್ರವಾದಂತಹ ದಿನ ಇದು ಧನುರಾಶಿಯವರ ಪಾಲಿಗೆ ಶುಭವಾಗಲಿ. ಏನು? ಮಕರ ರಾಶಿಯವರಿಗೆ ಇದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ಕಾರಣ ಏನು ಎಂದರೆ ನಾನಾ ತರಹವಾದಂತಹ ವಿಘ್ನಗಳು ಎದುರಾಗುತ್ತವೆ. ಪ್ರತಿ ಕಾರ್ಯದಲ್ಲಿಯೂ ಕೂಡ ವಿಘ್ನಗಳೇ. ಏನೇ ಮಾಡಲು ಹೋದರೆ ಕೂಡ ಆ ಕಾರ್ಯ ಸಾಧನೆ ಆಗುವುದಿಲ್ಲ. ಕಾರ್ಯ ಸಾಧನೆ ಆಗಬೇಕು ಎನ್ನುವಂತಹ ಮನೋಬಯಕೆ ತಮ್ಮಲ್ಲಿ ಇದ್ದರೆ ತಾವೇನು ಮಾಡಬೇಕಾಗಿದೆ? ತಕ್ಷಣವೇ ಎದ್ದೇಳಿ, ಇನ್ನು ಮಲಗಬೇಡಿ. ಎದ್ದು ಸ್ನಾನ ಸಂಧ್ಯಾನುಷ್ಠಾನಗಳನ್ನು ನಿಮ್ಮ ಕುಲಕ್ಕೆ ನಿಮ್ಮ ಮತಕ್ಕೆ ಅನುಗುಣವಾಗಿ ನಿರ್ವಹಿಸಿಕೊಂಡು ಓಂ ನಮೋ ಭಗವತೆ ವಾಸುದೇವಾಯ ನಮಃ ಈ ಮಂತ್ರವನ್ನು ಪಠನೆಯನ್ನು ಮಾಡಿದ್ದೇ ಆದರೆ ಉತ್ತಮವಾಗಿ ಪ್ರತಿ ಕಾರ್ಯದಲ್ಲಿಯೂ ಕೂಡ ವಿಜಯವನ್ನು ಸಾಧಿಸುತ್ತೀರಿ ಎನ್ನುವಂತಹ ಮಾತಿನಲ್ಲಿ ಸಂದೇಹನೇ ಬೇಡ. ಏನು? ಕುಂಭರಾಶಿಯವರಿಗೆ ಇಂದು ಶುಭ ದಿನವೆಂದೇ ಹೇಳಬಹುದು. ಎಂತಹ ಪ್ರಕಾರವಾದಂತಹ ಶುಭ ದಿನ? ನೀವು ಯಾವುದೇ ಒಂದು ಕಾರ್ಯಕ್ಕೂ ಅಂದರೆ ನಿಮ್ಮ ಯೋಗ್ಯತಾನುಸಾರವಾಗಿ ಯಾವುದೇ ಕಾರ್ಯಕ್ಕೂ ಕೈ ಹಾಕಿದರೆ ಕೂಡ ಆ ಕಾರ್ಯದಲ್ಲಿ ಜಯಬೇರಿಯನ್ನು ಬಾರಿಸುತ್ತೀರಿ, ಜಯವನ್ನು ಸಾಧಿಸಿ ವಿಜಯ ಪತಾಕೆಯನ್ನೇ ಹಾರಿಸುತ್ತೀರಿ. ಅಂತಹ ಒಂದು ಮಹತ್ತರವಾದಂತಹ ದಿನ ಇದು ಕುಂಭರಾಶಿಯವರ ಪಾಲಿಗೆ ಶುಭವಾಗಲಿ. ಏನು? ಕೊನೆಯದಾದಂತಹ ರಾಶಿ ಮೀನರಾಶಿಯವರಿಗೆ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ಅನವಶ್ಯಕವಾದಂತಹ ವಿರೋಧಗಳು, ನೀವು ಸುಮ್ಮನೆ ಇದ್ದರೆ ಕೂಡ ಕಾಲು ಕೆದರಿ ಜಗಳವನ್ನು ಮಾಡತಕ್ಕಂತಹ ವ್ಯಕ್ತಿಗಳು ಎದುರಾಗುತ್ತಾರೆ. ಏನು? ಅವರ ಸಂಗಡ ನೀವು ಯುದ್ಧವನ್ನು ಮಾಡುತ್ತೀರಾ? ನೀವೇನಾದರೂ ಪರಶುರಾಮ ದೇವರ ಎದುರಿಗೆ ಬಂದಂಥವರು ಕಾರ್ತಿವೀರ ಅರ್ಜುನನ ಯಾತಕ್ಕೆ ಸ್ವಾಮಿ? ಜಗಳ ಬೇಡವೇ ಬೇಡ. ಯಾರು ಬೊಗಳುತ್ತಾರೋ ಬೊಗಳಲಿ, ಅವರ ಮನದಿಚ್ಛವಂತೆ ಬೊಗಳಲಿ. ಕಾರಣ ನಾನು ಏನೂ ತಪ್ಪನ್ನು ಮಾಡಿಲ್ಲ ಎಂದ ಮೇಲೆ ಮತ್ತೊಬ್ಬರಿಗೆ ಪ್ರತ್ಯುತ್ತರವನ್ನು ಕೊಡಬೇಕಾದಂತಹ ಅವಶ್ಯಕತೆ ನಮಗಿಲ್ಲ. ಹೀಗಾಗಿ ಅವನು ಏನೋ ಜಗಳ ಮಾಡಲು ಬಂದಿದ್ದಾನೆ, ಅವನು ಬೊಗಳುತ್ತಾ ಇದ್ದಾನೆ, ಬೊಗಳಲಿ.
ಅವನು ಎಷ್ಟರ ತನಕ ಬೊಗಳುತ್ತಾನೆ, ಅವನಲ್ಲಿ ಶಕ್ತಿ ಇರುವ ತನಕ ಅವನು ಬೊಗಳುತ್ತಾನೆ. ಇದೇ ಕಾರ್ತಿವೀರ್ಯಾರ್ಜುನು ಸಹಸ್ರ ಬಾಹುಗಳಿವೆ, ಸಾವಿರಾರು ಕೈಗಳಿವೆ ಎಂದು ತಾನು ಏನೋ ವಿಜೃಂಭಣೆ ರೀತಿಯಿಂದ ಆ ಜಮದಗ್ನಿ ಋಷಿಗಳ ಮೇಲೆ ಕೆಂಗಣ್ಣಿಂದ ನೋಡಿ ಆ ಕಾಮಧೇನುವನ್ನು ಕರ್ಕೊಂಡು ಬಂದ. ಆ ಜಮದಗ್ನಿ ಮಹಾಋಷಿಗಳೇನು ಕಡಿಮೆ ಆದವರಲ್ಲ. ಇಂತಹ ಕಾರ್ತಿವೀರ್ಯಾರ್ಜುನನ್ನು ಸಹಸ್ರಾರು ಜನರನ್ನು ಕಂಡಿರುತ್ತಾರೆ. ಅವರು ಕೆಂಗಣ್ಣಿನಿಂದ ನೋಡಿದ್ದರೆ ಅಲ್ಲೇ ಸುಟ್ಟು ಭಸ್ಮವಾಗುತ್ತಾ ಇದ್ದ ಈ ಕಾರ್ತಿವೀರ್ಯಾರ್ಜುನನು. ಆದರೆ ಇಲ್ಲಿ ಪರಶುರಾಮ ದೇವರು ಯಾತಕ್ಕೆ ಬಂದಿದ್ದಾರೆ ಎನ್ನುವಂತಹ ವಿಷಯವನ್ನು ತೋರಬೇಕಾಗಿದೆ. ಹೀಗಾಗಿ ಆ ಪರಶುರಾಮ ದೇವರ ಮಹತ್ಯವನ್ನು ತೋರುವುದಕ್ಕಾಗಿ ಪರಶುರಾಮ ದೇವರಿಗೆ ಹೇಳಿದರು. ಅವನು ಕಾರ್ತಿವೀರ್ಯಾರ್ಜುನನು ಈ ಪ್ರಕಾರವಾಗಿ ಕರೆದುಕೊಂಡು ಹೋಗಿದ್ದಾನೆ ಎಂದೊಡನೆ ಸಾಕ್ಷಾತ್ ಶ್ರೀಹರಿಯ ರೂಪಿ, ಶ್ರೀಹರಿಯು ಆ ಪರಶುರಾಮ ದೇವರ ರೂಪಿಯಾಗಿ ಬಂದಂತಹ ಪರಶುರಾಮ ದೇವರು ಕಾರ್ತ್ಯವೀರ್ಯಾರ್ಜುನನನ್ನು ಸಂಹಾರ ಮಾಡಿದರು. ಆ ಪ್ರಕಾರವಾಗಿ ಅವರನ್ನು ದುಷ್ಟ ಜನರನ್ನು ಸಂಹಾರ ಮಾಡುವುದಕ್ಕಾಗಿ ಸಾಕ್ಷಾತ್ ಭಗವಂತನೇ ಸದಾಕಾಲ ಇರುತ್ತಾನೆ. ಹೀಗಾಗಿ ಆ ಭಗವಂತನ ಪಾದವನ್ನೇ ಹಿಡಿಯುವಂತಹ ಪ್ರಯತ್ನವನ್ನು ಮಾಡಿ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಈ ಮಂತ್ರವನ್ನು ಪಠನೆಯನ್ನು ಮಾಡಿದ್ದೇ ಆದರೆ ಎಂಥ ಶತ್ರುಗಳ ಎದುರಿಗೆ ಬಂದರೆ ಕೂಡ ಕಾರ್ತ್ಯವೀರ್ಯಾರ್ಜುನನಂತೆ ಸತ್ತು ನೆಲಕ್ಕೆ ಉರುಳುತ್ತಾರೆ ಎನ್ನುವಂತಹ ಮಾತಿನಲ್ಲಿ ಸಂದೇಹನೇ ಬೇಡ ಎಂದು ಹೇಳುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಅಂತ್ಯಗೊಳಿಸೋಣ. ಅಂತ್ಯಗೊಳಿಸುವ ಮುನ್ನ ಸಾಕ್ಷಾತ್ ಭಗವಂತನ ಪಾದದಲ್ಲಿ ಬೀಳುವುದೇನೆಂದರೆ ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು ಎಂದು ಇಷ್ಟರ ತನಕ ನುಡಿದಂತಹ ಪ್ರತಿ ಅಕ್ಷರವನ್ನು ಶ್ರೀಕೃಷ್ಣ ಪರಮಾತ್ಮನ ಪಾದಕ್ಕೆ ಅರ್ಪಣೆಯನ್ನಾಗಿ ಮಾಡುತ್ತಾ ಪುನಃ ನಾಳೆ ಭೇಟಿಯಾಗುವ ನಿಮ್ಮೆಲ್ಲರ ಪ್ರೀತಿಯ ಪ್ರಾಣೇಶ್. ನಮಸ್ಕಾರ.